ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಕೆಎನ್ ರಾಜಣ್ಣ. ಕರ್ನಾಟಕ ಭವನದಲ್ಲಿ ಸಚಿವರ ವಾಸ್ತವ್ಯ ಹಾಗೆ ಮುಂದುವರೆದಿದೆ. ಈ ವೇಳೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಭೇಟಿಯಾಗಿರೋದು, ಇಬ್ಬರು ಕೂಡ ಒಟ್ಟೊಟ್ಟಿಗೆನೆ ಟಿಫನ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಜೊತೆ ಟಿಫಿನ್ನಲ್ಲಿ ಭಾಗಿಯಾಗಿರೋದು ಎಂಎಲ್ಸಿ ಸಿಟಿ ರವಿ ಅವರು. ಪರಸ್ಪರ ರಾಜಕಾರಣದ ಬಗ್ಗೆ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಈಗ ದೆಹಲಿ ಪ್ರವಾಸದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಕೆಎನ್ ರಾಜಣ್ಣ ಅವರು ಕೂಡ ಅಲ್ಲೇ ಇದ್ದಾರೆ. ಮತ್ತೊಂದು ಕಡೆ ಎಂಎಲ್ಸಿ ಸಿಟಿ ರವಿ ಅವರು ಕೂಡ ಅಲ್ಲೇ ಇರುವಂಥದ್ದು. ಸಿಟಿ ರವಿ ಮತ್ತು ಸಚಿವ ಕೆಎನ್ ರಾಜಣ್ಣ ಇಬ್ಬರು ಕೂಡ ನೋಡಿ ಒಂದೇ ಟೇಬಲ್ನಲ್ಲಿ ಟಿಫಿನ್ ಮಾಡ್ತಾ ಇರುವಂಥ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಅಂತ ಬಂದಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಸಿಎಂ ಬದಲಾವಣೆ ವಿಚಾರ ಇವೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಿದೆ, ಚರ್ಚೆಗಳಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು, ಬದಲಾವಣೆ ಆಗಬೇಕು ಅನ್ನುವಂಥದ್ದಿದೆ. ಒಂದು ಕಡೆ ಸಿಟಿ ರವಿ ಅವರ ವಿರುದ್ಧ ಕೆಲವೊಂದು ಕೇಸ್ಗಳು ಕೂಡ ಇದೆ. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಮಾತನಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ದೆಹಲಿ ನಾಯಕರ ಭೇಟಿಗೆ ಹೋಗಿದ್ದಾರೆ. ಅದೇ ಸಂದರ್ಭದಲ್ಲಿ ಸಚಿವ ರಾಜಣ್ಣ ಕೂಡ ಈಗಾಗಲೇ ದಲಿತ ಸಭೆಗೆ ಏನು ಬ್ರೇಕ್ ಹಾಕಿದ್ರಲ್ಲ ಹೈಕಮಾಂಡ್, ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಹಾಗೆ ಸಿಎಂ ಇವರೇ ಪೂರ್ಣಾವಧಿ ಸಿಎಂ ಆಗಿರಲಿ ಅನ್ನುವಂಥ ಒಂದಷ್ಟು ಒಪಿನಿಯನ್ ಇರ್ಬೋದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೆಹಲಿ ನಾಯಕರ ಭೇಟಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ SC ST ಸಮಾವೇಶವನ್ನ ನಡೆಸಬೇಕಲ್ಲ, ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಳೋದು ಕೂಡ ಹೋಗಿರಬಹುದು ಅನ್ನುವಂಥ ಚರ್ಚೆಗಳು ಇದ್ದಾವೆ. ಬಟ್ ಅಲ್ಲಿ ನೋಡಿ ಬಿಜೆಪಿ ಎಂಎಲ್ಸಿ ಅದೇ ರೀತಿಯಾಗಿ ಕಾಂಗ್ರೆಸ್ ಸಚಿವ ಇಬ್ಬರು ಕೂಡ ಭೇಟಿ ಆಗಿರುವಂಥದ್ದು, ಒಂದೇ ಟೇಬಲ್ನಲ್ಲಿ ಟಿಫನ್ ಮಾಡಿರುವಂಥ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಸಹಜವಾಗಿಯೇ ಅವ್ರವ್ರ ಪಕ್ಷದಲ್ಲಿ ಏನೇನು ನಡೀತಾ ಇದೆ, ನಮ್ಮ ಪಕ್ಷದಲ್ಲಿ ಹೀಗಾಗ್ತಿದೆ, ನಿಮ್ಮ ಪಕ್ಷದಲ್ಲಿ ಹೀಗಾಗ್ತಾ ಇದೆ, ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ನಮ್ಮ ಪಕ್ಷದಲ್ಲೂ ಕೂಡ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು, ಇಂಥ ವಿಚಾರಗಳು ಸಹಜವಾಗಿಯೇ ಚರ್ಚೆಗೆ ಬಂದಿರ್ತವೆ. ಮತ್ತು ಹೈಕಮಾಂಡ್ ನಾಯಕರು ಅಂತ ಬಂದಾಗ ಅವರಿಗೆ ಬೇರೆ ಹೈಕಮಾಂಡ್, ಇವರಿಗೆ ಬೇರೆ ಹೈಕಮಾಂಡ್, ವಿಷಯಗಳು ಮಾತ್ರ ಒಂದು ಸ್ವಲ್ಪ ಸಾಮ್ಯತೆ ಇರುವಂಥ ವಿಷಯಗಳೇ. ಅಧಿಕಾರದ ಬಗ್ಗೆ, ಕುರ್ಚಿ ಬದಲಾವಣೆ ಬಗ್ಗೆ, ಅದೇ ರೀತಿಯಾಗಿ ಪವರ್ ಶೇರಿಂಗ್ ಬಗ್ಗೆ, ಇಂಥ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಅಂತ ಹೋಗಿರೋದು. ಪರಸ್ಪರ ಇಬ್ಬರು ಕೂಡ ಈ ವಿಚಾರಗಳನ್ನ ಮಾತನಾಡ್ಕೊಂಡಿರಬಹುದು ಅಂತ.